ನೆಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಬನ್ನಿ, ನಿನ್ನೆ ನಾವು ನೋಡಿದ್ವಿ ಸ್ನೇಹವಿದ್ದರೆ ಜೀವನ ಅಂತ. ಅದರಲ್ಲಿ ಒಂಟಿತನದಿಂದ ಇರಬಾರ್ದು ಅಂದ್ರೆ ನಮ್ಗೊಂದು ಒಳ್ಳೆ ಫ್ರೆಂಡ್ ಅಗತ್ಯ ಇದೆ. ಹಾಗಿದ್ರೆ ಆ ಫ್ರೆಂಡ್ ಯಾರು, ಯಾವ ತರ ಕ್ವಾಲಿಟೀಸ್ ಇರಬೇಕು, ನಿಜವಾಗ್ಲೂ ಹೇಗಿರ್ಬೇಕು ಫ್ರೆಂಡ್ಸ್ ಅಂದ್ರೆ, ನಾವು ಹೇಗಿರ್ಬೇಕು, ನಾವು ಆಯ್ಕೆ ಮಾಡ್ಕೊಳ್ಳೋರು ಹೇಗಿರ್ಬೇಕು ಅಂತ ಒಂದೊಂದು ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಸೇಮ್ ಏನು ಆಯ್ತಲ್ಲ, ಅದೇ ತರ ಕೇಶವಮೂರ್ತಿ ಅವರು ಅರ್ಥ ಮಾಡಿಸ್ತಾ ಹೋದ್ರಂತೆ. ಶೇಮ್ಸ್ ಹೇಳಿದ ಒಂದು ಕತೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಬ್ರು ಗೆಳೆಯರು ನಿಮ್ಮಂತೆ ಕತೆಯನ್ನ ಕೇಳಬೇಕು ಅಂತ ನನ್ನ ಹತ್ರ ಬಂದ್ರಲ್ಲ, ಹಾಗೆ ಶೇಖ್ ಒಬ್ಬ ಶೇಖ್ ಬಳಿ ಹೋದ್ರಂತೆ. ಕತೆ ಹೇಳುವ ಉದ್ದೇಶದಿಂದ ಕತೆಯನ್ನ ಶುರು ಮಾಡುವ ಮೊದಲು ಆ ಶೇಖ್ ಇಬ್ಬರನ್ನು ಸಹಜವಾಗಿ ಪ್ರಶ್ನೆ ಮಾಡಿದ್ರಂತೆ. ಎಷ್ಟು ಸಮಯದಿಂದ ನೀವಿಬ್ರು ಫ್ರೆಂಡ್ಸು ಅಂತ ಕೇಳಿದ್ರಂತೆ. ಬಹಳ ವರ್ಷಗಳೇ ಆಯ್ತು, ಸುಮಾರು 40 ವರ್ಷ ಆಗಿರಬಹುದು ಅಂದ್ರಂತೆ. 40 ವರ್ಷ, ಓಕೆ ಸರಿ. ಈ 40 ವರ್ಷಗಳಲ್ಲಿ ಎಷ್ಟು ಬಾರಿ ನೀವು ಜಗಳ ಆಡಿದ್ದೀರಾ ಅಂತ ಕೇಳಿದ್ರಂತೆ. ಇಲ್ಲಪ್ಪ, ನಾವ್ ಯಾವತ್ತೂ ಜಗಳ ಆಡಿಲ್ಲ ಅಂತ ಹೇಳಿದ್ರಂತೆ. ಆಗ ಶೇಖು, ಹಾಗಾದ್ರೆ ನಿಮ್ದು ತೋರಿಕೆಯ ಗೆಳೆತನ ಮಾತ್ರ. ನಿಜವಾದ ಗೆಳೆತನದಲ್ಲಿ ಜಗಳ, ಸಿಟ್ಟು ಎಲ್ಲವೂ ಸಹಜವಾಗಿರುತ್ತೆ. ನೀವು ಒಬ್ಬರನ್ನೊಬ್ಬರು ಹೊಗಳಿಕೊಂಡಿದ್ದವರು ಮಾತ್ರ ಗೆಳೆಯರಂತೆ ಬದುಕಿಲ್ಲ ಅಂತ ಬಯ್ಯಕ್ ಶುರು ಮಾಡ್ಬಿಟ್ರಂತೆ. ತಪ್ಪು ದಾರಿ ಹಿಡಿದಾಗ ಗೆಳೆಯ ಆದವನು ಬುದ್ಧಿ ಹೇಳುವುದು ನಿಜವಾದ ಗೆಳೆಯನ ಕರ್ತವ್ಯ. ಗೆಳೆಯ ಎಂದ ಕಾರಣಕ್ಕೆ ಮಾಡಿದ್ದೆಲ್ಲ ಜೈ ಎನ್ಬೇಕು ಅಂತ ಅಂದ್ರೆ ಅಂತಹ ನಿಯಮ ಇಲ್ಲ. ಅಂತವರು ಸ್ನೇಹಿತರು ಅಲ್ಲ. ಆಗಿರಲೇಬಾರದು. ಒಳ್ಳೆಯ ಕೆಲಸವನ್ನು ಮಾಡಲು ಮುಂದಾದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಆ ದಾರಿಯಲ್ಲಿ ಸಾಗುವಾಗ ಅಡಚಣೆ ಬಂದಾಗ ಸಹಾಯಕ್ಕೆ ನಿಲ್ಲಬೇಕು. ಸೋತಾಗ ಧೈರ್ಯ ತುಂಬಬೇಕು. ಹೆದರಿಕೆ ಆದರೆ ಸ್ಫೂರ್ತಿ ನೀಡಬೇಕು. ಅಕಸ್ಮಾತ್ ಮಾಡುತ್ತಿರುವುದು ಸರಿಯಿಲ್ಲ ಎಂದು ಗೊತ್ತಾದರೆ ತಿದ್ದಬೇಕು. ಬುದ್ಧಿ ಹೇಳಬೇಕು, ಅರ್ಥ ಮಾಡಿಸಬೇಕು. ಇವೆಲ್ಲ ಸಾಧ್ಯವಾಗುವುದು ಪ್ರಾಮಾಣಿಕತೆ ಎನ್ನುವುದು ಜೀವಂತವಾಗಿದ್ದಾಗ ಮಾತ್ರ. ಅದು ಇಲ್ಲ ಎಂದರೆ ಏನೇ ಮಾಡಿದರೂ ಪ್ರಯೋಜನವಿಲ್ಲ. ಆಗ್ಲೇ ಹೇಳಿದ ಹಾಗೆ ಇದು ಈ ಕಥೆನ ಅವ್ರು ಹೇಳಿದ್ರಂತೆ. ಅದಾದ್ಮೇಲೆ ಆಗ್ಲೇ ಹೇಳ್ದಾಗೆ ಒಂಟಿತನ ಮತ್ತು ಏಕಾಂತ ಎರಡು ಒಂದೇ ಅಲ್ಲ. ಒಂಟಿತನದಲ್ಲಿ ನಮ್ ಜೊತೆ ಯಾರೂ ಇಲ್ಲ ಅಂತ ಅನ್ಕೊಳ್ತೀವಿ, ಆದ್ರೆ ಅಲ್ಲಿ ದುಃಖ ನಮ್ ಜೊತೆಲಿರುತ್ತೆ. ಒಂಟಿತನದಲ್ಲಿ ಯಾರೂ ಇಲ್ಲ ಅನ್ಕೊಳ್ತೀವಿ, ಆದ್ರೆ ದುಃಖ ನಮ್ ಜೊತೆಲಿರುತ್ತೆ. ಏಕಾಂತದಲ್ಲಿ ಇರುವುದು ನಮ್ಮ ಆಯ್ಕೆ. ಅಂದ್ರೆ ನಾವು ಏಕಾಂತದಲ್ಲಿ ಇರ್ತೀವಿ ಅಂದ್ರೆ ಅದು ನಮ್ಮ ಆಯ್ಕೆ, ಅದು ಒಂಟಿತನ ಅಲ್ಲ. ಆ ಜಾಗಕ್ಕೆ ಹೋಗುವುದು ಒಮ್ಮೆ ಅಭ್ಯಾಸವಾದರೆ ನಾವು ಎಲ್ಲರ ಜೊತೆಗೆ ಇದ್ದೂ ಕೂಡ ಏಕಾಂತದಲ್ಲಿರಬಹುದು. ಅದನ್ನೇ ನಾನು ಆಗ್ಲೇ ಹೇಳಿದ್ದು, ಏಕಾಂತ ಅನ್ನೋದು ಒಂದು ಅನುಭವ ಮತ್ತು ಅದೊಂದು ಆಧ್ಯಾತ್ಮದ ಒಂದು ಪ್ರೊಸೆಸ್ ಅಲ್ಲಿ ನಮಗ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲರ ಜೊತೆಲಿ ಇದ್ರೂ ಕೂಡ ನಮ್ಮ ಒಳಗಡೆ ನಾವು ಏಕಾಂತದಲ್ಲೇ ಇರ್ತೀವಿ. ಸೊ ಒಂಟಿತನ ಅನ್ನೋದು ಯಾರಾದ್ರೂ ಬೇಕು ನಮ್ಗೆ ಯಾವಾಗ್ಲೂ ಕೂಡ ಅಂತ ಬಯಸ್ತಾ ಇರ್ತೀವಿ. ಸೊ ಇದು ಯಾವಾಗ ನೀವು ಏಕಾಂತದ ಅಭ್ಯಾಸ ಮಾಡ್ಕೋತೀರಾ, ಅವಾಗ ನೀವೆಲ್ಲರ ಜೊತೆನೂ ಇರಬಹುದು. ಒಂಟಿಯಾಗಿ ಇರುವುದನ್ನು ನಾವು ಮೊದಲು ಬಿಡಬೇಕು. ನೀವಿನ್ನೂ ಏಕಾಂತದ ಅನುಭವಕ್ಕೆ ಹೋಗಿಲ್ಲ ಅಂದ್ರೆ ಫಸ್ಟ್ ಒಂಟಿತನನ ಬಿಡಬೇಕು. ನಾವು ಮಾಡಿದ ಅಡುಗೆಯನ್ನು ತಿಂದು ಚೆನ್ನಾಗಿಲ್ಲ, ಉಪ್ಪು ಕಮ್ಮಿ ಇದೆ ಅಂತ ಹೇಳೋಕ್ಕೂ ಕೂಡ ಯಾರಾದ್ರೂ ಇರಬೇಕು. ಒಮ್ಮೆ ಒಬ್ಬರೇ ಅಡುಗೆ ಮಾಡಿ ಒಬ್ಬರೇ ಅಡುಗೆ ಮಾಡ್ಕೊಂಡು ನಾವೇ ತಿಂತಾ ಇರ್ತೀವಿ, ಆದ್ರೆ ನಮ್ಗೆ ಸರಿ ತಪ್ಪುಗಳನ್ನ ಹೇಳೋಕೆ ಯಾರೂ ಇರಲ್ಲ. ಸೊ ನಂತರ ತಿನ್ನುವಾಗ ಒಂದು ರೀತಿಯಲ್ಲಿ ಸಂಕಟ ಆಗಬಹುದು. ಉಪ್ಪು ಹೆಚ್ಚಾಗಿದ್ರು ಹೇಗೋ ನಾವಿಬ್ರೇ ಅಲ್ವಾ, ತಿಂದ್ರಾಯ್ತು ಅನ್ನೋ ಮನೋಭಾವ ಹುಟ್ಟುತ್ತೆ. ಅವಾಗ ಅಡ್ಜಸ್ಟ್ಮೆಂಟ್ ಬರುತ್ತೆ. ಅದೇ ಇನ್ನೊಬ್ಬರು ಇದ್ದರೆ ಅವರಿಗೋಸ್ಕರ ಆದರೂ ಸರಿಯಾಗಿ ತಯಾರಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ. ಸ್ನೇಹ ಅನ್ನೋದು ನಾವು ಜಗಳನೇ ಮಾಡಲ್ಲ ಅನ್ನೋದಲ್ಲ. ನನಗೆ ಈ ಬಿಗಿನಿಂಗ್ ಅಲ್ಲಿ ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಲ್ಲ ಹೆಂಗೆ ಹೇಳ್ಬೇಕು ಅಂತ, ಜಗಳ ಆಡಿರ್ಬೇಕು ಅಂತ. ನನ್ಗೆ 6th ಸ್ಟ್ಯಾಂಡರ್ಡ್ ಇಂದ ಇವತ್ತಿನವರೆಗೂ ಒಬ್ಳು ಫ್ರೆಂಡ್ ಇದ್ದಾಳೆ. ಅವತ್ತಿಂದ ಇವತ್ತವರೆಗೂ ನನ್ನ ಲೈಫಲ್ಲಿ ಇರುವಂತ ಒಂದು ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾರೆ. ಬಟ್ ಇವಳು ನನಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ತುಂಬಾ ಜನ ಇದ್ದಾರೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಅಂತ ಅಂದ್ರೆ ಯಾವಾಗ್ಲೂ ಮೆಸೇಜ್ ಮಾಡೋದು ಅಂತಲ್ಲ. ಇವಳು ಎನಿ ಟೈಮ್ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಏನೇ ಒಳ್ಳೆ ವಿಚಾರಗಳಿದ್ರು ಏನೇ ಇದ್ರು ಕಾಲ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ. ಅಂದ್ರೆ ನಾವು ಜಾಸ್ತಿ ಅನಾವಶ್ಯಕವಾಗಿರೋದು ಮಾತಾಡಲ್ಲ. ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಹೇಗೆ ಅಂದ್ರೆ, ನನ್ನ ಹತ್ರ ಸೈಕಲ್ ಇರಲಿಲ್ಲ, ಅವಳ ಹತ್ರ ಸೈಕಲ್ ಇತ್ತು. ಅವಳಿಗೆ ಡಬಲ್ಸ್ ಓಡ್ಸಕ್ ಬರ್ತಾ ಇರಲಿಲ್ಲ. ನನಗೆ ಅವಾಗ ಆಪರೇಷನ್ ಆಗಿತ್ತು, ನಾನು ಓಡ್ಸಂಗಿರ್ಲಿಲ್ಲ ಸೈಕಲ್. ಸೊ ನಾನು ಸೈಕಲ್ ಓಡ್ಸಕ್ ಆಗಲ್ಲ ಅಂತ ಅವಳ ಹತ್ರ ಸೈಕಲ್ ಇದ್ರೂ ಸಹ ಡೈಲಿ ನನ್ನ ಜೊತೆ ನಡ್ಕೊಂಡ್ ಬರ್ತಾ ಇದ್ಲು. ನಮ್ಮಮ್ಮ ನನಗೆ ಕರ್ಕೊಂಡು ಹೋಗಕ್ ಬರ್ತಾ ಇದ್ರು ಅವಾಗ, ಬಿಕಾಸ್ ಆಪರೇಷನ್ ಆಗಿದ್ದರಿಂದ
ಬ್ಯಾಗ್ ಎಲ್ಲ ಸೈಕಲ್ ಮೇಲೆ ಇಟ್ಕೊಂಡು ಅವಳು ನಮ್ಮ ಮನೆ ತನಕ ಬಂದು ಬ್ಯಾಗ್ ಎಲ್ಲ ಇಳಿಸ್ಬಿಟ್ಟು ಅವಳು ಹೋಗ್ತಾ ಇದ್ಲು. ಸೈಕಲ್ ಇದ್ರೂ ನಡ್ಕೊಂಡ್ ಬರ್ತಾ ಇದ್ಲು. ನಮ್ಮಮ್ಮ ಕೇಳ್ತಾ ಇದ್ರು, ನೀನು ಹೋಗ್ಬೋದಲ್ವಾ ಅಂದ್ರೆ, ಅವಳು ನಡ್ಕೊಂಡ್ ಬರ್ತಾಳಲ್ಲ ಆಂಟಿ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಖುಷಿ ಏನಂದ್ರೆ ಅವತ್ತಿಂದ ಇವತ್ತವರೆಗೂ ಅವಳು ಅದೇ ಪ್ರೀತಿ ಇಟ್ಕೊಂಡಿದ್ದಾಳೆ. ಒಂದ್ಸಲ ಏನಾಯ್ತು ಅಂದ್ರೆ, ನಾನು ಇವಾಗೇನೋ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗ್ತೀನಿ, ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ಅವಳದೇ ಪ್ರೋಗ್ರಾಮ್ ಅನ್ನೋ ಅಷ್ಟು ನನಗೆ ಅವಳು ನನ್ನನ್ನು ರೆಡಿ ಮಾಡೋದಾಗಿರ್ಬೋದು, ಅಷ್ಟು ಖುಷಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ಲು. ನನ್ನ ಮದುವೆ ಒಂದು ವಾರದ ಮುಂಚೆ ಬಂದು ಓಡಾಡಿದ್ದಾಗಿರ್ಬೋದು, ಮದುವೆ ಆದಮೇಲೆ ಅವಳ ಆಫೀಸಲ್ಲಿ ಬ್ಯಾಂಕಲ್ಲಿ ವರ್ಕ್ ಮಾಡೋದು, ರಜಾ ಹಾಕಿ ನನ್ನ ಜೊತೆ ಬಂದು 3-4 ದಿನ ಹಸ್ಬೆಂಡ್ ಊರಲ್ಲಿ ಇದ್ದಿದ್ದಾಗಿರ್ಬೋದು, ಇವತ್ತಿಗೂ ಕೂಡ ನನ್ನ ಡೆಲಿವರಿ ಟೈಮಲ್ಲಿ ಆಗಿರ್ಬೋದು, ಯಾವಾಗಲೂ ಕೂಡ. ಸೊ ಈಗ ಅವಳ ಲೈಫ್ ಕೂಡ ತುಂಬ ಚೆನ್ನಾಗಿದೆ. ಸೊ ಕಾಲ್ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಿರ್ತಾಳೆ. ಹಾಗೆ ಏನಾದರೂ ನೆಗೆಟಿವ್ ಇದ್ರೂ ಕೂಡ ಅವಳು ನನಗೆ ಹೇಳ್ತಿದ್ಲು ಕೂಡ. ಇಬ್ಬರು ಮಾತಾಡ್ಕೊಳ್ತಾ ಇದ್ವಿ. ಒಂದ್ಸಲ ಅವಳೆಲ್ಲೋ ಜಾರಿ ಬಿದ್ದಾಗ ನಾನು ನಕ್ಬಿಟ್ಟಿದ್ದೆ. ಸೊ ಅವಾಗ ಅವಳು ತುಂಬ ಬೇಜಾರಾಗ್ಬಿಟ್ಟಿದ್ಲು. ಬೇಜಾರಾದಾಗ ನಾನು ಮಾತಾಡ್ಸಕ್ಕೆ ಹೋದ್ರೆ ಅವಳು ಮಾತಾಡ್ತಾನೇ ಇಲ್ಲ. ಸೊ ಆಮೇಲೆ ಆಯಿತು, ನಂಗೆ ಗೊತ್ತಾಯಿತು, ನನ್ನ ತಪ್ಪು ಅರ್ಥ ಆಯಿತು, ನೀನು ಬಿದ್ದಾಗ ನಂಗೆ ನಗಬಾರ್ದಿತ್ತು, ಸಾರಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಕ್ಕಿದ್ರು, ನೀನೆಲ್ಲರನ್ನೂ ಮಾತಾಡಿಸ್ತೀಯ, ನನ್ನ ಹತ್ರ ಯಾಕೆ ಮುನ್ಸ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೆ. ಅವಳು ಹೇಳ್ತಾ ಇದ್ಲು, ಯಾರು ನಕ್ಕಿದ್ರು ನಂಗೆ ಬೇಜಾರಾಗಿಲ್ಲ, ನೀನು ನಕ್ಕಿದ್ಕೆ ನಂಗೆ ಬೇಜಾರಾಗಿದ್ದು, ನೀನು ಒಬ್ಳು ನಕ್ಕಿಲ್ಲ ಅಂದಿದ್ರೆ ನಂಗೆ ಅವಮಾನನೇ ಆಗ್ತಿರ್ಲಿಲ್ಲ ಅಂದ್ಲು. ಸೊ ಅವಾಗ ನಂಗೆ ಅರ್ಥ ಆಯಿತು ಅವಳು ನನಗೆ ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದಾಳೆ ಅಂತ. ಇವತ್ತಿಗೂ ನೆನೆಸ್ಕೊಂಡ್ರೆ ಎಷ್ಟು ಸಿಲ್ಲಿ ಅನಿಸುತ್ತೆ. ಬಟ್ ಆ ಥರದ ಫ್ರೆಂಡ್ಸ್ ಇವಾಗಲೂ ಇದ್ದಾರೆ, ಆ ಥರ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿದ್ದಾರೆ. ಸೊ ಒಳ್ಳೆಯದನ್ನು ನಾವು ಪ್ರೋತ್ಸಾಹ ಮಾಡಬೇಕು, ಕೆಟ್ಟದ್ದನ್ನು ಖಂಡಿತ ಬುದ್ಧಿ ಹೇಳಬೇಕು. ಕೆಟ್ಟದ್ದನ್ನು ಮಾಡಬೇಕಾದ್ರೂ ಬುದ್ಧಿ ಹೇಳಲಿಲ್ಲ ಅಂದರೆ ಖಂಡಿತ ಅವರು ಫ್ರೆಂಡ್ಸ್ ಅಲ್ವಾ, ಹೌದಾ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಆ್ಯಂಡ್ ಈ ಗೆಳೆತನ ಅನ್ನೋದು ಯಾವಾಗಿಂದ ಹುಟ್ಟಿದೆ, ಯಾವ್ಯಾವ ಥರದ ಗೆಳೆಯರು ಇದ್ದಾರೆ ಪ್ರಪಂಚದಲ್ಲಿ ಅನ್ನೋದನ್ನು ಕೆಲವು ಎಕ್ಸಾಂಪಲ್ಸ್ಗಳ ಮೂಲಕ ತಿಳಿಸಿದ್ದಾರೆ, ಅದನ್ನು ತಿಳ್ಕೊಳ್ಳೋಣ. ಸೊ ಹಾಗಾಗಿ 40 ವರ್ಷ 20 ವರ್ಷ ಸ್ನೇಹ ಅನ್ನೋದಕ್ಕಿಂತ ನೀವು ಎಷ್ಟೇ ಸಲ ಜಗಳ ಆಡಿದ್ರು ಮತ್ತೆ ಅದನ್ನು ಪ್ರೀತಿಯಿಂದ ಒಂದು ಮಾಡ್ಕೊಂಡಿದ್ದೀರಾ, ಒಬ್ಬರಿಗೆ ಬೆನ್ನ ಹಿಂದೆ ಚೂರಿ ಹಾಕಿಲ್ವಾ, ಪ್ರಾಮಾಣಿಕವಾಗಿದ್ದೀರಾ. ಸೊ ಇವೆಲ್ಲ ಇದೆ ಅಂದರೆ ಮಾತ್ರನೇ ಅದು ಗೆಳೆತನ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ನಮ್ಮ ಒಂಟಿತನ ಹೋಗಬೇಕು ಅಂದರೆ ಒಂದು ಗೆಳೆತನ ಅವಶ್ಯಕತೆ ಇದೆ. ಆ ಗೆಳೆತನ ಪ್ರಾಮಾಣಿಕವಾಗಿ ಇರಬೇಕು, ಯಾವುದೇ ನಿರೀಕ್ಷೆಗಳು ಇಲ್ಲದೆ. ಓಕೆ, ಸೊ ಹಾಗಿದ್ಮೇಲೆ ನಾಳಿನ ಎಪಿಸೋಡಲ್ಲಿ ಇನ್ನು ಏನು ವಿಶೇಷತೆ ಇದೆ ಸ್ನೇಹ ಇದ್ದರೆ ಜೀವನ ಅಂತ ತಿಳ್ಕೊಳ್ಳೋಣ. ಏನು ಅರ್ಥ ಆಯಿತು ಇವತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.